ಸಿದ್ದರಾಮಯ್ಯ ಸರ್ಕಾರ ನಂಬರ್ 1 ದಲಿತ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ ನಂಬರ್ 1 ಬಡವರ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ ಜನ ವಿರೋಧಿ ಸರ್ಕಾರ. ಕಳೆದ 2 ವರ್ಷದಿಂದ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಕ್ಕಾಗಿ ಯಾವ SC/ST ಸಂಘ ಸಂಸ್ಥೆಗಳ ಹತ್ರ ಮಾತಾಡಿಲ್ಲ, ಯಾವ SC/ST MLAಗಳ ಹತ್ರ ಮಾತಾಡಿಲ್ಲ, ಸಮುದಾಯದ ಜೊತೆ ಮಾತಾಡಿಲ್ಲ. ಏಕಾಏಕಿ ಸಿದ್ದರಾಮಯ್ಯ ತಾನು ಮುಖ್ಯಮಂತ್ರಿಯಾಗಿ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತೇಳಿ ಅಂದಾಜು ಮಾಡಿಕೊಂಡು ಈ ದಲಿತರ ಹಣವನ್ನು ಈ ಪಂಚ ಗ್ಯಾರಂಟಿಗಳಿಗೆ ಉಪಯೋಗಿಸಿರ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. 2025-26ನೇ ಬಜೆಟಲ್ಲೂ ಕೂಡ ಅದೇ ಹಣವನ್ನು ದುರ್ಬಳಕೆ ಮಾಡ್ತಕ್ಕಂಥ ಎಲ್ಲ ಸೂಚನೆ ನಮ್ಗೆ ಗೊತ್ತಾಗಿದೆ. 7ನೇ ತಾರೀಕು ಮುಖ್ಯಮಂತ್ರಿಗಳು ಮಂಡಿಸ್ತಕ್ಕಂಥ ಬಜೆಟಲ್ಲಿ SCP TSP ಹಣ ಏನಾದರೂ ತಾವು ದುರ್ಬಳಕೆ ಮಾಡ್ತಕ್ಕಂಥ ಸೂಚನೆ ಇದ್ದರೆ ಅದನ್ನು ವಾಪಸ್ ಪಡೀಬೇಕು. ಇಲ್ಲ ಅಂತೇಳಿದ್ರೆ 7ನೇ ತಾರೀಕು ಬಡ್ಜೆಟ್ ಘೋಷಣೆ ದಿನವನ್ನು ನಾವು ಕರಾಳ ದಿನ ಅಂತೇಳಿ ಕರೀತಕ್ಕಂಥ ಮತ್ತು ಹೋರಾಟಕ್ಕೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಚಾಲನೆ ಕೊಡ್ತಕ್ಕಂಥ ಎಚ್ಚರಿಕೆ ನಾಳಿನ ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಕರೆ ಕೊಡ್ತಾಯಿದ್ದೀವಿ. ಸಿದ್ದರಾಮಯ್ಯ ತಾನು ಅಧಿಕಾರಕ್ಕೆ ಬರಬೇಕಂದ್ರೆ ದಲಿತ ಪರ, ಜನಪರ, ಬಡವರ ಪರ ಅಂತಾರೆ. ಅಧಿಕಾರಕ್ಕೆ ಬಂದಿದ್ದಾದ ಮೇಲೆ ಬಡವರ ವಿರೋಧಿ, ಜನ ವಿರೋಧಿ ಮತ್ತು ದಲಿತ ವಿರೋಧಿ ಅನ್ನೋದನ್ನು ತಮ್ಮ ಆಡಳಿತದ ಮೂಲಕ ತೋರಿಸಿದ್ದಾರೆ. ಅದಕ್ಕೆ ಜೀವಂತ ಸಾಕ್ಷಿ ಎಲ್ಲ ಅಭಿವೃದ್ಧಿ ನಿಗಮಗಳು ಕೂಡ ಇವತ್ತು ಭಾಳ ಶ್ರೀಮಂತಿಕೆಯಿಂದ ಇರಬೇಕಾಗಿತ್ತು. 8 ಅಭಿವೃದ್ಧಿ ನಿಗಮಗಳಿದ್ದಾವೆ. 8 ಅಭಿವೃದ್ಧಿ ನಿಗಮಗಳಲ್ಲಿ ದುಡ್ಡಿಲ್ಲದೆ ಇವತ್ತು ಅಲ್ಲಿರ್ತಕ್ಕಂಥ ಯೋಜನೆಗಳೆಲ್ಲ ಸೊರಗುತ್ತಾ ಇದ್ದಾವೆ. ಇದರಿಂದ ದಲಿತ ಸಮುದಾಯಗಳು ಇವತ್ತು ಅವರ ಬದುಕೇ ಸೊರಗೋಗ್ತಕ್ಕಂಥ ಪರಿಸ್ಥಿತಿ ಆಗ್ತದೆ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ನಂಬರ್ 1 ದಲಿತ ವಿರೋಧಿ ಸರ್ಕಾರ. ಹೀಗಾಗಿ ಬಡಾಯಿ ಕೊಚ್ಕೊಳ್ಳೋಕ್ಕೆ ಅವರ ಆಡಳಿತ, ಆದರೆ ಅನುಷ್ಠಾನದಲ್ಲಿ ದಲಿತ ವಿರೋಧಿ ಸರ್ಕಾರ ಅಂತೇಳಿ ನಾವು ಘೋಷಣೆ ಮಾಡ್ತಾಯಿದ್ದೀವಿ.